ಫಾಲೋವರ್ಸ್ಗೂ ನನ್ನ ಕಾರ್ಯಕರ್ತರಿಗೂ ನನ್ನ ಏನು ನಮ್ಮ ಏನೋ ಈ ಮಡಿವಾಳ ಸಂಘದ ಅಧ್ಯಕ್ಷರಾಗಿರೋ ಮಡಿವಾಳ ಸಂಘಕ್ಕೂ ಎಲ್ರಿಗೂ ಅಗೌರವ ತಂದು ಇವತ್ತಿನ ದಿವಸ ನಾವು ಆ ಕುಮಾರಣ್ಣ ಬರೋ ಇದ್ರಲ್ಲಿ ಆ ಸ್ಟೇಜ್ ಅಲ್ಲಿ ನಾವಿಲ್ಲ ಅಂತ ಎಷ್ಟು ತುಂಬಾ ನೋವಾಗ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರಿಗೆ ರಾಜ್ಯ ಮಟ್ಟದ ಯಾಕಂತ ಹೇಳಿದ್ರೆ ತಾಲೂಕಲ್ಲಿ ಕೇಳೋರಿಲ್ಲ. ಈ ತಾಲೂಕಲ್ಲಿ ಯಾರು ಏನಾಗಿದೆ ಅಂತ ಕಂಪ್ನಿಯಲ್ಲಿ ಅಂತ ಕೇಳೋರೆ ಇದೇ ಇಲ್ಲ, ಅವ್ರಿಗೆ ಆ ಮನೋಭಾವನೂ ಇಲ್ಲ. ನನಗೆ ಅನ್ನಕ್ಕಿಂತ ಸಮಾನ ಇರ್ತಕ್ಕಂಥ ರಘುಪತ್ ರೆಡ್ಡಿ ಅವರು, ನಮ್ ಶ್ಯಾಮೇಗೌಡರು, ಕಾಡೆಲ್ ನಾಗರಾಜನ್ ಅವ್ರು ಏನ್ ಹೇಳಿದ್ರೆ ಅದನ್ನ ನಡ್ಕೊಂಡು ಬರ್ತಾ ಇದ್ದೆ. ಕೂತ್ಕೊಂಡ್ರೆ ಕೂತ್ಕೊಳ್ತಾ ಇದ್ರೆ, ಎದ್ದೇಳು ಅಂತ ಎದ್ದೇಳ್ತಾ ಇದ್ದೆ. ಅಂತವ್ರು ಇವತ್ತು ನನ್ನನ್ನು ಈ ಕಡೆಗಣಿಸಿ ಅವರು ರಾಜಾನುಭವದಿಂದ ಇವತ್ತು ಈ ಮೀಟಿಂಗ್ ನಲ್ಲಿ ಮೆರೀತಾ ಇದ್ರೆ ನನಗೆ ತಡೆಯಲಾರದಂತ ನೋವಿದೆ ನನಗೆ. ಯಾಕಂದ್ರೆ ಅವ್ರ ಕಷ್ಟದಲ್ಲೆಲ್ಲ ಲಾಸ್ಟ್ ಟೈಮ್ 5 ವರ್ಷದಲ್ಲಿ ಡೈರಿ ಕೋಮಲ್ ಡೈರಿಗೆ ನಿರ್ದೇಶನಾಗಿ ಹೇಳ್ಬೇಕು ಅಂದ್ರೆ ಒಬ್ಬ ಕಾರ್ಯಕರ್ತನ ಬಾಯಿ ತೆಗೆದು ಹೇಳಿಲ್ಲ ಆವಾಗ ನಾನು ಹೇಳಿದೆ, ಯಾರು ಯಾವ ಇದ್ರಲ್ಲಿ ಒಬ್ಬೊಬ್ಬರು ಒಂದೊಂದ್ರಲ್ಲಿ ಹೋಗ್ಬೇಕಾಗುತ್ತೆ, ಈ ಸಲ ನಾರಾಯಣ ಬಿಟ್ಕೊಡ್ಬೇಕು ಅಂತ ಹೇಳ್ದಂತ ಅವರು ಶಿವಣ್ಣನ್ಗೆ ನಾನು ಒಬ್ನು. ಇದೇ ನಮ್ಮ ಯಾವ್ದಿದು ಅವ್ರದ್ದು ಅಲ್ಲ, ರೋಟರಿ ಕ್ಲಬ್ ಅಲ್ಲಿ ನಡೆದಂತ ಇದು ಎಲ್ಲ ಇಂತ ಇದನ್ನು ಕಳ್ಕೊಳ್ತಾ ಇದಾರೆ. ದಿವಸಾನು ಒಬ್ಬೊಬ್ಬ ಕಾರ್ಯಕರ್ತರನ್ನ ಆಚೆ ಕಳಿಸ್ತಾ ಇದ್ದಾರೆ. ಏನಂತ ಪಕ್ಷ ಇರ್ಬೇಕಾ ಬೇಡವಂತ ಏನು ದುರುದ್ದೇಶ ಇದೆಯೋ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಅವ್ರಿಗೆ ಯಾವ ತರ ಹೇಳ್ಬೇಕು ಅಂತ ನಾನು ಅರ್ಥ ಇಲ್ಲ. ನಮ್ಮ ಸಮಾಜದಲ್ಲಿ ನಮ್ಮನ್ನು ಇಷ್ಟೊಂದು ಕೆಳಗಾಣಿಸಿ ಈ ತರ ಮಾಡಿದ್ದಕ್ಕೆ ಅವ್ರಿಗೆ ಖಂಡಿಸ್ತಾ ಇದ್ದೀವಿ ನಾವು. ಇವತ್ತು ಕುಮಾರಣ್ಣ ಬರ್ತಾ ಇದ್ದಕ್ಕೆ ನೋವು ತಡೆಯಲಾರಂತ ನೋವಾಗಿದೆ ಅಂತ ಈ ಮಾಧ್ಯಮದ ಮುಖಾಂತರ ನಾವು ಹೇಳಲಿಕ್ಕೆ ಮಾಡ್ತಾ ಇದ್ದೀವಿ. ನಮ್ಗೆ ಕರೆದೇ ಇಲ್ಲ ಸ್ವಾಮಿ, 1 ತಿಂಗಳಿಂದ ಎಲೆಕ್ಷನ್ ಅದೇ ನಾನು ತಟಸ್ಥವಾಗಿರೋಣ ಅಂತ ಇದ್ದೀವಿ ಅಷ್ಟೇ, ಮಾಡೋದಿಲ್ಲ. ಜೆಡಿಎಸ್ ನೋಡ್ಬೇಕು ಎಲ್ರು ಏನ್ ಹೇಳ್ತಾರೆ ಅಂತ. ನಮ್ಮ ನೆನ್ನೆ ಎಬ್ನಿಯಲ್ಲಿ ನಡೀತು ಪ್ರೆಸ್ ಮೀಟು. ನನ್ನ ಎಬ್ನಿಯಲ್ಲಿ ಎಲ್ಲಾ ಕಾರ್ಯಕರ್ತರು ನಿಮ್ಮಿಷ್ಟ ಅಂತ ಹೇಳಿದ್ದಾರೆ. ಇನ್ನು ಇವತ್ತು ಸಾಯಂಕಾಲ ಹೌದೌದು ಎಬ್ನಿ ಗ್ರಾಮ ಪಂಚಾಯತಿ ಮಾತ್ರ. ಇವತ್ತು ಕೆಲವು ಪಂಚಾಯತಿಗಳು ನನಗೋಸ್ಕರ ಕೆಲವು ಮುಖಂಡರು ಬರ್ತಾ ಇಲ್ಲ, ಎಲ್ಲ ಬಹಿಷ್ಕಾರ ಮಾಡಿದ್ದಾರೆ. ಇವತ್ತು ನಾವು ನೀವೇ ಇಲ್ದಿರುವಾಗ, ಯಾಕೆಂತ ಹೇಳಿದ್ರೆ ಆ ಪಂಚಾಯತಿಗಳೆಲ್ಲ ನಾನು ಕಷ್ಟ ಸುಖಕ್ಕೆ ಸ್ಪಂದಿಸಿದ್ದೀನಿ. ಅದರಿಂದ ಇವತ್ತು ಕೆಲವು ಪಂಚಾಯತಿಗಳಿಂದ ಮುಖಂಡರೆಲ್ಲರೂ ಬರ್ತಾ ಇಲ್ಲ. ನಾನೇನು ಅವ್ರನ್ನ ಹೋಗ್ಬೇಡಿ ಅಂತ ಹೇಳಿಲ್ಲ, ಯಾಕಂದ್ರೆ ಇದು ಕುಮಾರಣ್ಣ ಪ್ರೋಗ್ರಾಮ್ ಆದ್ರಿಂದ ನಾನು ಯಾರನ್ನು ಹೋಗ್ಬೇಡ ಅಂತ ಹೇಳಿಲ್ಲ. ಅವರಷ್ಟೇ ಅವರೇ ಶಾಸಕರು ಅವರು ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನೇನು ಯಾರು ಕಾರ್ಯಕರ್ತರು ಬೇಡ ಅನ್ನೋ ಇದ್ರಲ್ಲಿದ್ದಾರೆ. ಶಾಸಕರು ಆದ ತಕ್ಷಣ 60 ವರ್ಷದಿಂದ ನಮ್ದೊಂದು ಮನೆ ಇತ್ತು ಇಲ್ಲಿ ತಾಯ್ಲೂರಲ್ಲಿ, ನಮ್ಮ ಸಮುದಾಯದವ್ರದ್ದೊಂದು ಮನೆ ಇತ್ತು. ಏನು ಸಾಮಾನು ಎತ್ತಕ್ ಬಿಡ್ಲಿಲ್ಲ ನಾನು. ಅವ್ರ ಫಾಲೋವರ್ಸ್ ಬಿಟ್ಟು ಹೊಡೆದು ಬಿಸಾಕ್ದ. ಹೋಗಿ ಎಲ್ರಿಗೂ ಕೇಳ್ಕೊಂಡು ನಮ್ಗೆ ಹೋದ್ರಿ ಮನೆ ಹೊಡೆದು ಬಿಟ್ಟಿದ್ದೀರಾ, ಹೋಗ್ಲಿ ಬೇರೆ ಜಾಗ ಒಂದೇ ಒಂದು ವಾರದಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಇದರಲ್ಲಿ ಕೋಚಮಲ್ಲಿ ಆಫೀಸಲ್ಲಿ ಸೇರಿದಾಗ ಆ ಸಬ್ಜೆಕ್ಟ್ ಎತ್ತಿಸಲು ನಾವು ಮೀಟಿಂಗ್ ಮಾಡು ಅಂತ ಹೇಳಿದ್ರು ಸಮುದಾಯವನ್ನು. ನಾನು ಸಮುದಾಯ ಅಧ್ಯಕ್ಷನಾಗಿದ್ದುಕೊಂಡು ನಮಗೆ ಇಷ್ಟೊಂದು ಅನ್ಯಾಯ ಇದ್ರೆ ನೀನು ಸ್ಪಂದಿಸಿಲ್ಲ, ನಾನು ಯಾವುದೇ ಕಾರ್ಯಕ್ರಮ ಮಾಡೋದಿಲ್ಲ ನಾವು ಅಂತ ಜನವರಿ 2ನೇ ತಾರೀಕು ನಮ್ದೇನು ಮಡಿವಾಳ ಸಮಾಜ ನಡೀತಾ ಇತ್ತು ಅದನ್ನು ಪೋಸ್ಟ್ಪೋನ್ ಮಾಡೋದು. ಅಷ್ಟರಲ್ಲೇನ ಸರಿ ಮಾಡ್ಕೊಡ್ತಾನೆ ಅಂತ ಹೇಳಿದ್ರೆ ಅದನ್ನು ಇರೆಗ್ಯುಲರ್ ಆಗಿ ನಮ್ಗೊಂಥರ ಅವಮಾನ ಆಗೋ ತರ ಮಾತಾಡ್ತಾನೆ. ನಮ್ದೇನಿದೆ ಸಂಬಂಧ, ಹೋಗಿ ಹೇಳ್ತಾನೆ ಇದೆಲ್ಲ ಕಾನೂನು ಪ್ರಕಾರ ಹೋಗಿದೆ ಅಂತಾನೆ. ಏನಿದೆ ಸ್ವಾಮಿ ಕಾನೂನು? ಆ ಮನೆಗೆ ಒಂದೇ ಕಾನೂನು ಬಂತ? ಅಲ್ಲಿ ಲೈನ್ ಆಗಿ ತಾಯ್ಲೂರಲ್ಲಿ ಏನಿದೆಯೋ ಪಂಚಾಯತಿ ಆಫೀಸಿಂದ ಹಿಡಿದು ಯಾವ್ದಕ್ಕೂ ಹಕ್ಕುಪತ್ರ ಇಲ್ಲ. ಇದಕ್ಕೊಂದೇ ಇಲ್ದಿದ್ರೆ ಹೊಡೆದಿದ್ರಾಯ್ತು. ಅಷ್ಟೊಂದು ಬಂದ ತಕ್ಷಣ ಹಂಗ್ ಮಾಡಿದ್ರು. ನಮ್ ಸಮಾಜದವ್ರಿಗೆ ನಾನು ಏನು ಆನ್ಸರ್ ಹೇಳ್ಬೇಕು ಅಂತ ಆಗ್ತಾ ಇಲ್ಲ. ಇಷ್ಟೊಂದು ದೊಡ್ಡವರು ಆ ಪಾರ್ಟಿಯಲ್ಲಿ ಇದ್ಕೊಂಡು ಈ ತರ ನಡೆದಿದೆ ಅಂತ ಹೇಳಿ ಇದರಿಂದ ನಾನಾ ಇದು ಆದಂತ ಅವಮಾನಗಳು ಮಾಡ್ತಾ ಇದ್ದಾನೆ ಶಾಸಕರು ನಮ್ಗೆ. ಯಾಕೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಅವರು ಇವಾಗ ನಮ್ಮಲ್ಲಿ ಏನಾದ್ರು ಭಿನ್ನಾಭಿಪ್ರಾಯ ಇದ್ರೆ ಅವರಾದ್ರೂ ಕರಿಬೇಕಾಯ್ತು. ಅವ್ರು ಬೇಕಾಗಿಲ್ವೇನೋ ನಾವಂತ ಹೇಳಿ ನಾವು ಒಗ್ಗಟ್ಟಿಂದ ದುಡಿದಿದ್ವಿ. ಎಲ್ರು ಇದೇ ಸಮುದಾಯ ಭವನ ಹತ್ರ ಕರೆಸ್ಬಿಟ್ಟು ನಾವು ಎಲ್ಲರೂ ತಾಲೂಕಿನ ಮೂಲೆಯಲ್ಲಿ ಮೇಲೆ ಇರ್ತಕ್ಕಂಥವನು ಏನು ಒಂದು ತಿಂಡಿಗೆ ₹1 ತಗೊಳ್ದಿರ ನಾವೇ ಸ್ವಂತದಿಂದ ನಾವು ಯಾರಿದ್ದೀವೋ ನಾವೆಲ್ಲ 100-500 ಹಾಕೊಂಡು ನಾವು ಅವ್ರಿಗೆ ಮೀಟಿಂಗ್ ಮಾಡಿ ಶುಭ ಹಾರೈಸಿ ನಾವು ಕೇಳಂದ್ರೆ ಆಲಂಗೂರು ಇದ್ದಾಗ ನಾವು ಪ್ರಥಮವಾಗಿ ಮೀಟಿಂಗ್ ಮಾಡ್ತಾ ಇದ್ವಿ. ಮಡಿವಾಳ ಸಮಾಜದಿಂದ ಮಾಡಿ ಕಳಿಸ್ತಾ ಇದ್ವು. ವಿಜಯ್ ಬೇರೆ ಆಗ್ತಾ ಇದ್ರು. ಅದೇ ಪ್ರಕಾರವಾಗಿ ಸಮೃದ್ಧಿ ಮಂಜು ಅವರನ್ನು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನು ನಮ್ಮ ಸಮುದಾಯದ ಮುಖಂಡರನ್ನು ಕೇಳ್ಕೊಂಡು ಯಾವುದೇ ಪಕ್ಷದಲ್ಲಿರ್ಲಿ ಈ ಸಲ ನನಗೋಸ್ಕರ ಒಂದ್ಸಲಿ ನಾವು ಈ ಸಲ ಮಾಡೋಣ. ಯಾಕಂದ್ರೆ 15 ವರ್ಷಗಳಿಂದ ನಾವು ಗೆದ್ದಿಲ್ಲ. ಕೊನೆ ಆಸೆ ನಮ್ದು
ನಾವೇನು ರಾಜಕೀಯ ಇದಾಗೋಷ್ಟ್ರಲ್ಲಿ ಒಂದು MLA ಒಂದ್ಸಲಿ ಗಳಿಸ್ಬೇಕು ಅನ್ನೋ ಆಸೆಯಿಂದ ಎಲ್ಲರೂ ಕೇಳ್ಕೊಂಡು ಸಾವಿರಾರು ಜನ ಸೇರಿಸಿ ಅವ್ರನ್ನ ಕರೆಸಿ ಸನ್ಮಾನ ಮಾಡಿ ಕಳಿಸಿದಂತ ಸಮಾಜ ಇದು. ಅದಕ್ಕೆ ಅಗೌರವ ನಡ್ಕೊಳ್ತಾ ಇದ್ದಾರೆ. ನಾವು ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. ಇನ್ನೇನ್ ಬೇಕಾಗಿಲ್ವಾ ನಾವು ಅಂತ. ಇನ್ನೇನ್ ರಾಜಕೀಯದಲ್ಲಿ ಅವ್ರು ಏನಿಲ್ಲ, ಅವರು ಚಿಕ್ಕ ವಯಸ್ಸವ್ರು, ಇನ್ನು ಮುಂದಕ್ಕೆ ಬೆಳವಣಿಗೆ ಆಗೋಂತವ್ರು. ಇವ್ನೆಲ್ಲ ಈ ತರ ಹಿಡ್ಕೊಳ್ದೋಗಿರ ಆಲಂಗೂರ್ ಶ್ರೀನಿವಾಸ್ ಹೋದಾಗ್ಲೇ ಇದ್ಬಿಟ್ಟಿದ್ರೆ ನಮ್ಗೆ ಚೆನ್ನಾಗಿರ್ತಾ ಇತ್ತು. ಅವಾಗಿಂದ ದುಡ್ಕೊಂಡು ಬಂದು ಇವಾಗ ನಮ್ಮನ್ನು ದಾರಿ ತಪ್ಪಿಸಿ ನಮ್ಮನ್ನು ಕಡೆಗಣಿಸಿದ್ದಾರೆ. ನಾವು ಇನ್ನು ರಾಜಕೀಯವಾಗಿ ಇಷ್ಟೊಂದು ಬೆಳೆಯಕ್ಕೆ ಸಾಧ್ಯವಾಗಲ್ಲ. ಅಂತ ಲೀಡರ್ ಯಾರು ಸಿಗ್ತಾರೆ ನಮ್ಗೆ ಅಂತ ಆ ನೋವು ನಮ್ಮಲ್ಲಿ ಇದೆ ಅಂತ ಹೇಳಿ ನಿಮ್ ಪತ್ರಿಕಾ ಕೇಳ್ಬೋದು. ತಾಲೂಕಲ್ಲಿ 4,500 ಓಟ್ ಇದೆ. ಏನು ಚುನಾವಣೆ ಬಹಿಷ್ಕಾರ ಮಾಡೋದು ಯಾಕೆಂತ ಹೇಳಿದ್ರೆ ದೇಶದ ಚುನಾವಣೆ ಆದ್ರಿಂದ ನಾವು ಈ ಚುನಾವಣೆ ಬಹಿಷ್ಕಾರ ಮಾಡಬಾರದು. ಅದರಿಂದ ನಾವು ಇದು ಸೀಕ್ರೆಟ್ ವೋಟ್, ನಾವು ಯಾರಿಗ್ ಹಾಕ್ತೀವಿ ಅಂತ ಹೇಳುದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಚಿಕ್ಕ ಸಮುದಾಯದವರು ಫಾಲೋವರ್ಸ್ಗೆ ಏನಂತ ಹೇಳಿದ್ರೆ ನಾವು ಇಂಥದಕ್ಕೆ ಹೋಗಿದ್ದೀವಿ ಅಂತ ಹೇಳಿ ಇನ್ನೊಂದು ಪಾರ್ಟಿ ಅವ್ರು ತುಳಿಯಕ್ಕೆ ಶುರು ಮಾಡ್ತಾರೆ. ಇಲ್ಲಿ ತನಕ ಗ್ರಿಪ್ ಇತ್ತು ಒಂದು JDS ಅಲ್ಲಿ ಒಂದು ಬಿಗಿ ಬಂದೋಬಸ್ತ್ ಇದೆ ಅಂತ. ಇವಾಗ ನಾವು ಯಾರಿಗೂ ನಾವು ಇದಾಗಿ ಪಬ್ಲಿಕ್ ಆಗಿ ಹೇಳುವುದಿಲ್ಲ. ನಾವು ವೋಟ್ ಮಾಡ್ತೀವಿ, ಒಗ್ಗಟ್ಟಾಗಿ ಮಾಡ್ತೀವಿ ನಾವೆಲ್ಲಾನು. ಸೀಕ್ರೆಟ್ ಮಾತಾನೆ ಇರೋದೇ ಸೀಕ್ರೆಟ್ ಅದು. ಅಲ್ಲ ಮೈತ್ರಿಗೆ ನಾವು ಮಾಡಲ್ಲ ಅಂತ ಹೇಳಿಲ್ವೇ? ಮೈತ್ರಿಗೆ ಮಾಡಲ್ಲ ಅಂತ ನಾವೇನಕ್ಕೆ ಹೇಳಿದ್ವಿ? ದೇಶದ ಭವಿಷ್ಯಕ್ಕಾಗಿ ವೋಟ್ ಮಾಡಲೇಬೇಕಾಗುತ್ತೆ. MP ಇದು ಮಾಡ್ತೀವಿ ನಾವು. ಕಾಂಗ್ರೆಸ್ ಪಕ್ಷ ಅಂತ ನಾವು ಯಾವತ್ತೂ ಹೇಳಿಲ್ಲ, ಕಾಂಗ್ರೆಸ್ ಸೇರೋದು ಇಲ್ಲ ನಾವು. ಅಲ್ಲ ವೋಟ್ ನಾವು ಸೀಕ್ರೆಟ್, ಅದು ಯಾರಿಗಾಗ್ತೀವಿ ಅಂತ ಹೇಳುದಿಲ್ಲ. ವೋಟ್ ಮಾಡ್ತೀವಿ. ಹೇಳಿದ್ದೀನಿ ಅಸೆಂಬ್ಲಿ JDSಗೆ ಸಮೃದ್ಧಿ ಮಂಜುಗೆ ಆಗ್ತೀವಿ ಅಂತ ಹೇಳಿ. ಯಾಕಪ್ಪ ನನ್ ಕಡೆಗಣಿಸ್ತಾ ಇದ್ದಂತ ನಮ್ ಸೆಕ್ರೆಟರಿ ಏನು ಕೇಳ್ತಾ ಇದ್ದೀನಿ, ಯಾಕೆ ನನ್ಗೆ ಹೇಳ್ತಾ ಇಲ್ಲ ಅಂತ ಹೇಳೋದೇ ಇಲ್ಲ. ಏನಕ್ಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ವಿ. ಏನು ಇವಾಗ ಏನು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇಲ್ಲಿ, ಬೇಡ ಅಂತ ಅರ್ಥ ಆಗ್ಲಿಲ್ಲ. ಇಲ್ಲ ಇದನ್ನು ಮುಗಿಸ್ಬಿಡ್ಬೇಕು ಪಾರ್ಟಿ ಅಂತ ಏನಾದ್ರು ಪ್ಲಾನ್ ಆಗಿದೆ ಅಂತಾನು ಅರ್ಥ ಆಗಿಲ್ಲ. ಶಿವಣ್ಣ ಫಾಲೋವರ್ ಅಂತ ಹೇಳಿದ್ರೆ ಶಿವಣ್ಣನ್ ಮಾತಾಡ್ತೀನಿ ನಾನು. ನಾನು ಯಾರ ಹತ್ರನೂ ದ್ವೇಷ ಕಟ್ಕೊಂಡಿಲ್ಲ. ರಾಜಕೀಯದಲ್ಲಿ ರಾಜಕೀಯ ಎಷ್ಟ್ ತನಕ ಆಗುತ್ತೋ ಅಲ್ಲಿ ತನಕ ನಾನು ಏನಿದೆಯೋ ನನ್ನ ಪಾರ್ಟಿಗೆ ಇದಕ್ಕೆ ನಾನು ಸಿನ್ಸಿಯರ್ ಆಗಿ ಮಾಡ್ತೀನಿ. ಎಲೆಕ್ಷನ್ ಆದ ಸಾಯಂಕಾಲನೇ ನಾನು ಯಾರನ್ನು ಎಲ್ರನ್ನು ಮಾತಾಡಿಸ್ತೀನಿ. ನಾನು ಶಿವಣ್ಣ ಫಾಲೋವರ್ ಏನಿಲ್ವಲ್ಲ. ಶಿವಣ್ಣ ಫಾಲೋವರ್ ಇದ್ರೆ ಯಾವಾಗ ಹೋಗ್ಬೇಕಾಗಿ ಸ್ನೇಹಿತ ಭಾವನ ಅಣ್ಣನ ಸಮಾನವಾಗಿ ನೋಡ್ಕೊಳ್ತೀವಿ ನಾವು. ಯಾಕೆಂದ್ರೆ ಆಲಂಗೂರ್ ಜೊತೆಯಲ್ಲಿ ಇದ್ದಿದ್ದಕ್ಕೆ ಅವ್ರ ತಮ್ಮನ್ನು ಅದೇ ಪ್ರಕಾರ ನೋಡ್ಕೊಳ್ತೇವೆ ಅಷ್ಟೇ ನಾವು.